ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ವಿರುದ್ಧ ನಡೀತಿರುವಂತಹ ಈ ಒಂದು ಚಾಂಪಿಯನ್ ಟ್ರೋಫಿಯ 7ನೇ ಮ್ಯಾಚ್. ಫ್ರೆಂಡ್, ಟೋಟಲ್ ಆಗಿ ಈ ಒಂದು 7ನೇ ಮ್ಯಾಚ್ ಪಾಕಿಸ್ತಾನ ಗ್ರೌಂಡ್ ರಾವಲ್ಪಿಂಡಿಯಲ್ಲಿ ನಡೀತಾ ಇದೆ. ಫ್ರೆಂಡ್, ಇದು ಒಂದು ಮ್ಯಾಚ್ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಗೆದ್ದು ಈ ಒಂದು 7ನೇ ಮ್ಯಾಚ್ ಆಡೋಕೆ ಸಿದ್ಧತೆ ಆಗಿದೆ. ಹಾಗೆ ಅಫ್ಘಾನಿಸ್ತಾನ ವಿರುದ್ಧ ಗೆದ್ದು ಸೌತ್ ಆಫ್ರಿಕಾ 7ನೇ ಮ್ಯಾಚ್ಗೆ ಆಡೋಕೆ ಆಸ್ಟ್ರೇಲಿಯಾ ವಿರುದ್ಧ ಕೂಡ ರೆಡಿ ಆಗಿದೆ. ಫ್ರೆಂಡ್, ಟೋಟಲ್ ಆಗಿ ಎರಡು ಕೂಡ ಫೈಟ್ ಇದೆ. ಫ್ರೆಂಡ್, ಟೋಟಲ್ ಆಗಿ ಈ ಕಡೆ ಸೌತ್ ಆಫ್ರಿಕಾ ಕೂಡ ಫುಲ್ ಆಟಗಾರರು ಚೆನ್ನಾಗಿರುವಂತಹ ಫಾರ್ಮ್ ಅಲ್ಲಿ ಇದ್ದಾರೆ. ಈ ಕಡೆ ಆಸ್ಟ್ರೇಲಿಯಾ ಕೂಡ ಸ್ವಲ್ಪ ಇಂಜುರಿ ಆಗಿ ಒಂದು 5-3 ಜನ ಹೊರಗೋದ್ರು ಕೂಡ ಇನ್ನೂ ಕೂಡ ಆಸ್ಟ್ರೇಲಿಯಾ ಟೀಮ್ ಸ್ಟ್ರಾಂಗ್ ಆಗಿದೆ. ಫ್ರೆಂಡ್, ಟೋಟಲ್ ಹೇಳ್ಬೇಕಂದ್ರೆ ನಾಳಿನ ಪಂದ್ಯ ಇಲ್ಲಿ ಯಾರು ಚೇಸಿಂಗ್ ಮಾಡ್ತಾರೋ ಅವ್ರಿಗೆ ಬಹಳ ಅನುಕೂಲ ಇದೆ ಈ ಒಂದು ಪಿಚ್ ನಲ್ಲಿ. ಫ್ರೆಂಡ್, ಟೋಟಲ್ ಆಗಿ ಹೇಳ್ಬೇಕಂದ್ರೆ ನನಗನ್ಸುತ್ತೆ ಇಲ್ಲಿ ಟಾಸ್ ಗೆದ್ದವರು ಸೆಕೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಬೆಸ್ಟ್ ಅನ್ನೋದು ಆಪ್ಷನ್. ಫ್ರೆಂಡ್, ಯಾಕಪ್ಪ ಅಂದ್ರೆ ಈಗ ಅವ್ರು ಎಷ್ಟು ಟಾರ್ಗೆಟ್ ಕೊಡ್ತಾರೋ ಅಷ್ಟು ಟಾರ್ಗೆಟ್ ನ ಆರಾಮಾಗಿ ಚೇಸ್ ಮಾಡಬಹುದು. ಆದ್ರೆ ಚೇಸ್ ಮಾಡುವಂತ ಟೀಮ್ಗೆ ಕಟ್ ಹಾಕೋಕೆ ಅಷ್ಟು ಬಾಲಿಂಗ್ ನಲ್ಲಿ ಕಂಡೀಷನ್ ಅಂತ ಪ್ರದರ್ಶನ ಕೊಡಕ್ಕಾಗಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಆಡಿ ಅಂತ ಬಲರ್ಗೆ ಅನುಭವ ಇಲ್ಲ. ಬ್ಯಾಟಿಂಗ್ ನಲ್ಲಿ ಏನಾದ್ರು ಸ್ವಲ್ಪ ರನ್ ಮಾಡಬಹುದು ಅಷ್ಟೇ. ಬಾಲಿಂಗ್ ನಲ್ಲಿ ಸ್ವಲ್ಪ ಮ್ಯಾಜಿಕ್ ಮಾಡೋದು ಕಮ್ಮಿ ಪಾಕಿಸ್ತಾನ ಪಿಚ್ ನಲ್ಲಿ. ಫ್ರೆಂಡ್, ಟೋಟಲ್ ಆಗಿ ನಾನು ಹೇಳ್ತೀನಿ, ಈ ಗ್ರೌಂಡ್ ನಲ್ಲಿ ಟಾಸ್ ಗೆದ್ದವನೇ ಬಾಸ್ ಆಗುದು ಫಿಕ್ಸ್. ಹಾಗೆ ಅದೇ ರೀತಿ ಇಲ್ಲಿ ಆಸ್ಟ್ರೇಲಿಯಾ ಗೆದ್ರೆ ಚಾನ್ಸ್ ಇದೆ, ಸೌತ್ ಆಫ್ರಿಕಾ ಕೂಡ ಆಸ್ಟ್ರೇಲಿಯಾ ಸೋದ್ರು ಕೂಡ ಚಾನ್ಸ್ ಇದೆ, ಸೌತ್ ಆಫ್ರಿಕಾ ಕೂಡ ಸೋದ್ರು ಚಾನ್ಸ್ ಇದೆ. ಇದರಲ್ಲಿ ಯಾವುದೇ ಒಂದು ಟೀಮ್ ಯಾವ್ದಾದ್ರು ಗೆದ್ರೆ ಆರಾಮಾಗಿ ಸೆಮಿಫೈನಲ್ ಹೋಗುತ್ತೆ. ಇನ್ನೊಂದು ಸೋತಿರುವ ತಂಡ ಇನ್ನೊಂದು ಮ್ಯಾಚ್ ಏನಾದ್ರು ಯಾರ ವಿರುದ್ಧ ಗೆದ್ರೆ ಅವರು ಕೂಡ ಸೆಮಿಫೈನಲ್ ಹೋಗ್ತಾರೆ. ಸೋತ್ರೆ ಅವ್ರು ರನ್ ರೇಟ್ ಮೇಲೆ ಡಿಫೆಂಡ್ ಆಗ್ತಾರೆ. ಫ್ರೆಂಡ್, ಟೋಟಲ್ ಹೇಳ್ಬೇಕಂದ್ರೆ ನಾಳಿನ ಪಂದ್ಯ ಆಸ್ಟ್ರೇಲಿಯಾಕ್ಕೆ ಈ ಒಂದು ಪಂದ್ಯ ಈಸಿ ಆಗ್ಬೋದು ಅನ್ಕೊಂಡಿದೀನಿ. ಯಾಕೆಂದ್ರೆ ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿರುವಂತಹ ಆಟಗಾರರು ಇದ್ದಾರೆ. 11 ಜನಕ್ಕೆ 11 ಜನ ಆಟ ಆಡುವಂತ ಶಕ್ತಿನೂ ಕೂಡ ಆಸ್ಟ್ರೇಲಿಯಾ ಟೀಮ್ ಇದೆ. ಫ್ರೆಂಡ್, ಟೋಟಲ್ ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ಕೂಡ ಇದೆ. ಆದ್ರೆ ಎಲ್ಲಾ ಟೈಮ್ ನಲ್ಲೂ ಕೂಡ ಕೈ ಹಿಡಿಯಲ್ಲ ಸೌತ್ ಆಫ್ರಿಕಾ ಆಟಗಾರರು. ಒಂದೊಂದು ಟೈಮ್ ನಲ್ಲಿ ಕೈ ಕೊಡ್ತಾರೆ. ಹಾಗಾಗಿ ನಾನು ಈ ಒಂದು ಮ್ಯಾಚ್ ಆಸ್ಟ್ರೇಲಿಯಾ ಪರವಾಗಿದೆ. ಹಾಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ಹೇಳಿ, ಟೇಕ್ ಕೇರ್, ಬಾಯ್.